ರೈತರ ಇಲ್ಲ ಅಂದ್ರೆ ಯಾರು ಉಳಿಯಂಗಿಲ್ಲ. ರೈತರು ಬೆಳೆದಿದ್ದು ನಾವು ತಿನ್ನಬೇಕ, ತಿನ್ಲಿಕ್ಕಂದ್ರೆ ನಡೆಯಂಗಿಲ್ಲ. ಮಳಿ ಹೋಗಿ ಒಂದ್ ಅರ್ಧ ಹಾಳು ಮಾಡ್ತು ನಮ್ಮ ರೈತರನ್ನ. ಈಗ ಮಳಿ ಹೆಚ್ಚಾಗಿ ಹಾನಿಯನ್ನ ಮಾಡ್ಲಿಕ್ಕೆ ಹತ್ತೈತಿ. ಇವತ್ತು ನೀ ಪ್ರಧಾನಮಂತ್ರಿ ಇದೆ, ಮತ್ತ ಮುಂದಿನ ದಿನಮಾನದೊಳಗೆ ಮತ್ತೊಬ್ಬ ಪ್ರಧಾನಮಂತ್ರಿ ಹಾಕನ. ಆರ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಇವತ್ತು ಅನ್ನ ಹಾಕೋ ರೈತ ಇಷ್ಟ ಕಣ್ಣೀರ್ ಹಾಕತ್ತನ. ನಮ್ಮ ಕುಂದಗೋಳ ತಾಲೂಕಿಗೆ ರಾಜ್ಯ ಸರ್ಕಾರ ಐತೆ ನಿಲ್ಲೋ ಗೊತ್ತಿಲ್ಲ, ಕೇಂದ್ರ ಸರ್ಕಾರ ಐತೆ ಅನ್ನೋದು ಗೊತ್ತಿಲ್ಲ. ರಾಜ್ಯದವರು ಕೇಂದ್ರದ ಮೇಲೆ ಹಾಕೋದು, ಕೇಂದ್ರದವರು ರಾಜ್ಯದ ಮೇಲೆ ಹಾಕೋರು. ಇವತ್ತು ರೈತರು ಓಟ್ ಹಾಕ್ಲಿಲ್ಲ ಅಂದ್ರೆ ಇವರು MLA ಹಾಕಿದ್ದಲ್ಲ, MP ಹಾಕಿದ್ದಲ್ಲ, ಉಸ್ತುವಾರಿ ಸಚಿವರು ಹಾಕಿದ್ದಲ್ಲ, ಸರ್ಕಾರ ರಚನೆ ಆಗ್ತಿದ್ದಲ್ಲ. ಹಲವಾರು ಬಾರಿ ನಾವು ಮನವಿ ಕೊಟ್ಟರು ಸಹಿತ ಇವತ್ತ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಖರೀದಿ ಕೇಂದ್ರವನ್ನ ಆರಂಭಿಸಿಲ್ಲ. ಇವತ್ತ ರೈತರ ಬೆಳೆದಂತ ಅನ್ನ ತಿಂತಾರಂದ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಇವತ್ತ ರೈತ ಬದುಕ್ತಾನ. ಇವತ್ತು ಹತ್ತಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅಂತೇಳಿ ಹೇಳಿದ್ರು ಸಹಿತ ರಾಜ್ಯ ಸರ್ಕಾರ ಇನ್ನೂ ತೆಗಿವಲ್ದು. ಇವತ್ತು ರೈತರ ಹತ್ತಿ ಬೆಲೆ ಬಂದೈತಿ. ಇವತ್ತು ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ 2,560 ರೂಪಾಯಿ ಐತಿ. ಆರ ದಲ್ಲಾಳಿಗಳ ಕೈಯಾಗ ಸಿಕ್ಕ ರೈತರ ಮಾಲ್ನ 7,000 ಕೊಳ್ಳಿ 68 ಕೊಡ್ಲಿರಿ ಅನ್ನುವಂಥ ಮಟ್ಟಕ್ಕೆ ಬಂದೈತಿ. ಅದಕ್ಕೆ ಇವರು ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಕಣ್ಣು ಮುಚ್ಚಿ ಆಡಳಿತ ಮಾಡಬಾರ್ದು. ನಿಮ್ಮನ್ನ ಆರಿಸಿ ಕಳಿಸಿದ್ದೆ ಜನರ ಹಿತಕ್ಕಾಗಿ, ರೈತರ ಹಿತಕ್ಕಾಗಿ. ನೀವೆಲ್ಲರ IB ಒಳಗೆ ಕುಂತೆ, AC ಒಳಗೆ ಕುಂತೆ, ರೆಸಾರ್ಟ್ ಒಳಗೆ ಕುಂತೆ, ಅಧಿಕಾರ ಸಲುವಾಗಿ ಹೊಡೆದಾಡು ಅಂತ ನಾಚಿಕೆಡಿ ಕೆಲಸ ಮಾಡಬೇಡ್ರಿ. ಆದ್ರೆ ಇವತ್ತು ಕಣ್ಣೀರ ಕಪಾಳಕ್ಕೆ ಬಂದವರು ರೈತರು ಕೂಡಲೇ ನೀವು ರಾಜ್ಯ ಸರ್ಕಾರದವ್ರು ಇರ್ಬೋದು, ಕೇಂದ್ರ ಸರ್ಕಾರದವ್ರು ಇರ್ಬೋದು, ನಮ್ಮ ರೈತ ಸಂಘಕ್ಕೆ ಮಾತ್ರ ಯಾವುದೇ ಪಕ್ಷಪಾತ ಇಲ್ಲ. ನಾವು ಪ್ರಾಮಾಣಿಕರೇ. ನಿಮ್ಗೆ ಅನ್ನ ಹಾಕೋರು ನೀವು ಖರೀದಿ ಕೇಂದ್ರ ತೆಗಿಲಾರ್ದು ಇವತ್ತು ರೈತರಿಗೆ ಭಾಳ ಸಂಕಷ್ಟ ಐತಿ. ನೀವು ಬೆನ್ನ ಮೇಲೆ ಹೊಡಿಕ್ಕಿಂತ ಎದಿ ಮೇಲೆ ಹೊಡ್ಯಾಕತ್ತೀರಿ, ಹೊಟ್ಟಿ ಮೇಲೆ ಹೊಡ್ಯಾಕತ್ತೀರಿ. ನಿಮ್ಮ ಅಧಿಕಾರದ ಸಲುವಾಗಿ ನೀವು ರಾಜಕಾರಣ ಮಾಡಬೇಡ್ರಿ. ನಾಡಿನ ರೈತರ ಬಗ್ಗೆ, ಬಡವರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ ಚಿಂತನೆ ಮಾಡಿ ಅವರಿಗೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕಪ್ಪ ಅನ್ನುವಂಥ ದೃಷ್ಟಿಯೊಳಗೆ ನೀವು ಆಡಳಿತ ಮಾಡ್ರಿ. ಅಧಿಕಾರ ಬರ್ತೈತಿ ಹೊಕ್ಕತಿ. ಇವತ್ತು ನೀ ಮುಖ್ಯಮಂತ್ರಿ ಇದೆ, ಮುಂದೆ ಮತ್ತೊಬ್ಬ ಮುಖ್ಯಮಂತ್ರಿ ಹಾಕನ. ಇವತ್ತು ನೀ ಪ್ರಧಾನಮಂತ್ರಿ ಇದೆ, ಮತ್ತು ಮುಂದಿನ ದಿನಮಾನದೊಳಗೆ ಮತ್ತೊಬ್ಬ ಪ್ರಧಾನಮಂತ್ರಿ ಹಾಕನ. ಆರ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಇವತ್ತು ಅನ್ನ ಹಾಕೋ ರೈತ ಇಷ್ಟ ಕಣ್ಣೀರ್ ಹಾಕತ್ತನ. ಇವತ್ತು ಖರೀದಿ ಕೇಂದ್ರ ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್ ಇನ್ನೂವರೆಗೆ ಪ್ರಾರಂಭ ಮಾಡಿಲ್ಲ. ಹೆಸರಿಗೆ ಅಷ್ಟ ಬೆಂಬಲ ಬೆಲೆ ಘೋಷಣೆ ಅಡಿಯೊಳಗೆ ಖರೀದಿ ಮಾಡ್ತೀವಿ ಅಂತ ಹೇಳ್ತೀರಿ. ಇದು ನಾಟಕ ರಾಜಕಾರಣ ಬಿಡ್ರಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಿ. ಗೋಂಜಾಳ ಬೆಂಬಲ ಬೆಲೆ ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡೈತಿ 2,400 ರೂಪಾಯಿ. ಆದರೆ ಬೆಂಬಲ ಬೆಲೆ ಯೋಜನೆ ಅಡಿ ಕೂಡಲೇ ನೀವು ಈ ವಾರದೊಳಗನೆ ಪ್ರಾರಂಭ ಮಾಡಿಸ್ಬೇಕು. ಅಂದ್ರೆ ರೈತರಿಗೆ ಇದು ಅನುಕೂಲ ಆಕತಿ. ಯಾಕಂದ್ರೆ ದಲ್ಲಾಳಿಗಳು 1,500 ಕೊಳ್ಳ 1,600 ಕೊಳ್ಳ ಪ್ರತಿ ಟನ್ಗೆ ಅನ್ನುವಂಥ ನಾಟಕ ನಡೆಸ್ಯಾರ. ಆರ ಇವತ್ತು ರೈತನ ಪರಿಸ್ಥಿತಿ ಏನಾಗೈತಿ, ಬರೀ ಆಳಿಗೆ ಹೋಳಿಗೆ ಎಣ್ಣಿಗೆ ಗೊಬ್ಬರಕ್ಕೆ ಕೊಡುವಂಥ ಪರಿಸ್ಥಿತಿ ಈಗೈತಿ. ನಾವು ಹಲವಾರು ಬಾರಿ ನಿಮಗೆ ನಾವು ಮನವಿ ಕೊಟ್ಟೇವಿ. ಆದ್ರೆ ಯಾವ ಗ್ರಾಮ ಪಂಚಾಯತಿಯವರು ಸಹಿತ ಅದನ್ನ ಕ್ರಿಯಾಯೋಜನೆ ಮಾಡಿ ಚಕ್ಕಡಿ ತೊಗೊಂಡು ಹೊಲಕ್ಕೆ ಹೋಗುವಂಥ ದಾರಿಯನ್ನ ದುರಸ್ತಿ ಮಾಡವಲ್ದು. ಅದನ್ನ ತಾಲೂಕ್ ಪಂಚಾಯತಿಯವ್ರ ಹೆಸರು ಹೇಳ್ತಾರ. ಸತತ 5-6 ವರ್ಷದಿಂದ ಅತಿವೃಷ್ಟಿ ಮಳೆಯಿಂದ ರೈತರು ತೀರಾ ಸಂಕಷ್ಟದೊಳಗದಾರ. ಇದನ್ನ ಕೂಡಲೇ ನೀವು ಸರ್ಕಾರಕ್ಕೆ ಕಳಿಸಿ, ಏನು ಡಿಸೆಂಬರ್ 8ಕ್ಕೆ ಚಳಗಾಲ ಅಧಿವೇಶನ ಬೆಳಗಾವಿಯಲ್ಲಿ ನಡೀತೈತಿ, ಆ ಅಧಿವೇಶನದೊಳಗೆ ರೈತರ ಸಾಲ ಸಂಪೂರ್ಣ ಮನ್ನಾ ಅನ್ನುವಂಥ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೊರಡಿಸಬೇಕಂತೆ. ಒಂದು ವಾರದ ಹಿಂದೆ ನಾವು ತಹಸೀಲ್ದಾರ್ ಸಾಹೇಬರಿಗೆ ನಾವು ಆಗಲೇ ಮೌಖಿಕವಾಗಿ ಹೇಳಿದ್ವಿ, ನೀವು ಆದಷ್ಟು ಖರೀದಿ ಕೇಂದ್ರ ದೌಡು ಮಾಡಿ ತೆಗೀರಿ. ಯಾಕಂದ್ರೆ ಖರೀದಿ ಕೇಂದ್ರ ತೆಗೆದ ಹೋದ್ರೆ ನಡುವೆ ದಲ್ಲಾಳಿಗಳದ ಹವಳಿ. ಈಗಾಗಲೇ ಕ್ವಿಂಟಲಿಗೆ 900,000 ಲುಕ್ಷಣೆ ಆಗುವಂಥ ಪರಿಸ್ಥಿತಿ ನಮ್ಮ ರೈತರಿಗೆ ಆಗಾಕತ್ತೈತಿ. ಅದಕ್ಕೆ ದಯಮಾಡಿ ಈ ತಹಸೀಲ್ದಾರ್ ಸಾಹೇಬರಿಗೆ ಹೇಳ್ತಾನೆ, ಮೇಲೆ ಸರ್ಕಾರಕ್ಕೂ ಕೂಡ ಹೇಳ್ತಾನೆ, ಮಳೆ ಹೋಗಿ ಒಂದು ಅರ್ಧ ಹಾಳು ಮಾಡ್ತು ನಮ್ಮ ರೈತರನ್ನ. ಈಗ ಮಳೆ ಹೆಚ್ಚಾಗಿ ಹಾನಿಯನ್ನು ಮಾಡಲಿಕ್ಕೆ ಹತ್ತೈತಿ. ಅದಕ್ಕೆ ಬೆಳೆ ಹಾನಿ ಕೂಡ ನಮ್ಮ ರೈತರಿಗೆ ತಾರತಮ್ಯ ಆಗೈತಿ. 4ನೇ ಜನಕ್ಕೆ ಬಂದರೆ ಇನ್ನೂ 12ನೇ ಜನ ಇನ್ನೂ ಅವರಿಗೆ ಸರಿಯಾಗಿ ಬೆಳೆ ಹಾನಿ ಮುಟ್ಟಿಲ್ಲ. ಅದಕ್ಕಾಗಿ ಇತ್ತಾಗ ಬೆಳೆ ಹಿಮ ತುಂಬಿದರೂ ಕೂಡ ಅವರು ಕೂಡ ನಮ್ಮ ರೈತರಿಗೆ ಮೋಸ ಮಾಡಕತ್ಯಾರ. ಅದಕ್ಕೆ ಎಲ್ಲರೂ ಎಚ್ಚೆತ್ತುಕೊಂಡು ಮಾಡಿದರೆ ಭಾಳ ಒಳ್ಳೆಯದು. ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಥರ ಉಗ್ರ ಹೋರಾಟ ಆಯ್ತು ಆ ಲೆವೆಲ್ಗೆ ಆಗುವಂಥ ಪರಿಸ್ಥಿತಿ ನಮ್ಮ ತಾಲೂಕಿನಾಗ ಆಗಬಾರ್ದು ಅನ್ನೋದನ್ನು ನಾನು ಅವರಿಗೆ ಮುನ್ನೆಚ್ಚರಿಕೆಯನ್ನು ಹೇಳ್ತೇನೆ. ಒಂದೇ ಒಂದು ಪೀಕ್ನಲ್ಲೇ ನಾವು ನೋಡೋದಾದ್ರೆ ಸಾಕಷ್ಟು ಹಾನಿ. ಇವತ್ತು 1600-1700 ದಲಾಲಿಗಳು ತೊಗೊಳಕತ್ತಾರ. ಅದಕ್ಕೆ ಗೌರ್ಮೆಂಟ್ ರೇಟ್ ಇರೋದು 2,400 ರೂಪಾಯಿ ಐತಿ.
ಎಷ್ಟು ವ್ಯತ್ಯಾಸ ಆಕೈತಿ ಅನ್ನೋದನ್ನು ಗಮನಿಸಿ ತಾವು ನಮ್ಮ ರೈತರಿಗೆ ಒಂದು ಒಳ್ಳೆ ಅನುಕೂಲ ಮಾಡಿಕೊಡ್ಬೇಕು, ಒಳ್ಳೆ ರೇಟನ್ನು ಕೊಡಬೇಕು. ಇಲ್ಲದೆ ಹೋದ್ರೆ ಈ ವಾರದ ಒಳಗಾಗಿ ನಾವು ಉಗ್ರ ಹೋರಾಟವನ್ನು ನಾವು ಕೈಗೊಳ್ತೇವೆ, ಹೈವೇಯನ್ನು ಬಂದ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತೇನೆ. ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾಗಿ ಬೆಲೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಈಗಾಗಲೇ ಅಧಿಕೃತವಾಗಿ ಪ್ರಕಟಣೆ ಮಾಡ್ಯವು. ಏನಂದ್ರೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ಯವು. ಒದಗಿಸ್ಕೊಡೋದು ಯಾವಾಗ? ರೈತ ಕಂಗಾಲಾಗಿ ಇರ್ತಕ್ಕಂಥ ತಮ್ಮೆಲ್ಲ ದವಸ ಧಾನ್ಯ ಮಾರಿದ ತಕ್ಷಣನೋ ಅಥವಾ ಈಗಾಗಲೇ 40% ರೈತರು ಗೋಂಜಾಳವನ್ನು ಖರೀದಿಯನ್ನು ಕೊಟ್ಟಿದ್ದಾರೆ, ಮಧ್ಯವರ್ತಿಗಳಿಗೆ ಕೊಟ್ಟಿದ್ದಾರೆ. ಈಗ 1500, 1400, 1300 ಈ ಥರ ಮೆಕ್ಕೆಜೋಳ ಖರೀದಿ ಕೇಂದ್ರದಲ್ಲಿ ಖರೀದಿ ನಡೆದವು. ಆದರೆ ಶೀಘ್ರವಾಗಿ ಈ ಒಂದು ಮೆಕ್ಕೆಜೋಳ ಖರೀದಿಯನ್ನು ಸರ್ಕಾರಗಳು ಇವತ್ತು ಏನು ರೈತರ ಒಂದು ಇವು ಎಲ್ಲ ಸಮಸ್ಯೆಗಳಿಗೆ ನೇರವಾದ ಒಂದು ಕಾರಣೀಭೂತರು ಏನಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡಲೇ ನಮ್ಮ ರೈತರಿಗೆ ಸೂಕ್ತವಾದಂಥ ಬೆಂಬಲ ಬೆಲೆಯನ್ನು ಒದಗಿಸಿಕೊಡಬೇಕು. ಹತ್ತಿ ಆಗಿರ್ಬೋದು, ಕಬ್ಬಾಗಿರ್ಬೋದು, ಸೋಯಾಬಾನ್ ಆಗಿರ್ಬೋದು, ಇನ್ನಿತರ ಯಾವುದೇ ಬೆಳೆ ಆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ಕೂಡಲೇ ಕಾರ್ಯರೂಪಕ್ಕೆ ತಾವು ರೈತರಿಗೆ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ರೈತರ ಪರವಾಗಿ ರೈತರ ಒಂದು ವಿಶ್ವಾಸವನ್ನು ಗೆದ್ದು ತಾವು ಮುಂದೆ ಅಧಿಕಾರಕ್ಕೆ ಬರಬೇಕಂತಂದ್ರೆ ಶೀಘ್ರ ಕಾರ್ಯಪ್ರವೃತ್ತರಾಗಬೇಕು ಅಂತಕ್ಕಂಥ ಒಂದೆರಡು ಮಾತನ್ನು ಇವತ್ತಿನ ದಿನ ಕೇಳ್ಕೊಳ್ತಾ ಇದ್ದೇನೆ. ರೈತರು ಇಲ್ಲ ಅಂದ್ರೆ ಯಾರು ಉಳಿಯಂಗಿಲ್ಲ. ರೈತರು ಬೆಳೆದಿದ್ದು ನಾವು ತಿನ್ನಬೇಕು, ತಿನ್ಲಿಕ್ಕಂದ್ರೆ ನಡೆಯಂಗಿಲ್ಲ. ಅದಕ್ಕೆ ನಮ್ಗೆ ಬೆಂಬಲ ಬೆಲೆ ನೀವು ನೀಡ್ಲಿಕ್ಕಂದ್ರೆ ಕುಂದಗೋಳದಾಗ ಉಗ್ರ ಹೋರಾಟ ಮಾಡ್ತೇವೆ. ನಾವು ಹೆಣ್ಮಕ್ಳು ಅನ್ನಂಗಿಲ್ಲ, ಮಕ್ಳು ಅನ್ನಂಗಿಲ್ಲ, ಎಲ್ಲರೂ ಬಂದು ಉಪವಾಸ ಕುಂದಿರ್ತೇವೆ. ಅದಕ್ಕೆ ನೀವೇ ಹೊಣೆ ಹಾಕ್ತೀರಿ. ಬೆಂಬಲವಾದ ಬೆಲೆ ಕೊಡಬೇಕು ನೀವು, ಅಲ್ಲಿ ಮತ ನಾವು ಬಿಡಂಗಿಲ್ಲ. ಇವತ್ತು 2 ರೂಪಾಯಿ ಪೇಪರ್ ಈಗ 4 ರೂಪಾಯಿ ಕೊಟ್ಟರೆ ತೊಗೊಂತದ. ಅದೇ ರೀತಿ 1 ರೂಪಾಯಿ ಶಾಂಪು 2 ರೂಪಾಯಿ ಆಗೈತೆ ರೀ. ಎಲ್ಲದಕ್ಕೂ ಬೆಲೆ ಅನ್ನೋದು ಐತಿ. ಇದಕ್ಕೆ ಯಾಕೆ ಬೆಲೆ ಕೊಡವಲ್ರು ರೈತನಿಗೆ? ರೈತನ ಬೆಳೆದಿರೋಂಥ ಬೆಳೆಗೆ ಯಾಕೆ ಬೆಲೆ ಕೊಡವಲ್ರು? ಅದೇ ರೀತಿ ನಮ್ಮ ಖರೀದಿ ಕೇಂದ್ರ ಯಾವಾಗ ಸ್ಟಾರ್ಟ್ ಆಗತ್ರಿಪ್ಪ ಅಂತಂದ್ರೆ ರೈತನಲ್ಲಿ ಮಾಲ್ ಇಲ್ದಾಗ ಖರೀದಿ ಕೇಂದ್ರ ಸ್ಟಾರ್ಟ್ ಆಗೋತೈತಿ. ಅದಕ್ಕೆ ವ್ಯಾಪಾರಸ್ಥರ ಲಾಭ ಆಗೋತೈತಿ ಇದ್ರೊಳಗೆ. ಈಗ ಹತ್ತಿ ಎಲ್ಲರೂ ಹತ್ತಿ ಬಿಡ್ಸಾಕೋತಾರೆ, ಹತ್ತಿ ಖರೀದಿ ಕೇಂದ್ರ ಸ್ಟಾರ್ಟ್ ಇಲ್ಲರಿ. ಸೋಯಾಬೀನ್ ಎಲ್ಲ ಮುಗುದಿಂದ ಸೋಯಾಬೀನ್ ಖರೀದಿ ಕೇಂದ್ರ ಸ್ಟಾರ್ಟ್ ಆಯಿತು. ಶೇಂಗಾ ಖರೀದಿ ಕೇಂದ್ರ ಯಾವಾಗ ಸ್ಟಾರ್ಟ್ ಆಯ್ತು ರೀ? ಎಲ್ಲ ರೈತರ ಕಡೆ ಶೇಂಗಾ ಹೋಗಿಂದ ಖರೀದಿ ಕೇಂದ್ರ ಸ್ಟಾರ್ಟ್ ಆಯಿತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.